ಚಾಂಪಿಯನ್ಸ್ ಟ್ರೋಫಿ ಆಡೋಕೆ ಭಾರತ ಪಾಕಿಸ್ತಾನಕ್ಕೆ ಕಾಲಿಡಬೇಕಾದ ಅಗತ್ಯ ಇಲ್ಲ. ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ನಡೆಯಲಿದೆ ಅಂತ ಐಸಿಸಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದೆ. ಸೊ ಅಲ್ಲಿಗೆ ಎರಡೂ ರಾಷ್ಟ್ರಗಳ ನಡುವಿನ ಕನ್ಫ್ಯೂಷನ್ಸ್ಗೆ ತೆರೆ ಬಿದ್ದಿದೆ. ಬಟ್ ಇಷ್ಟಾದರೂ ಪಾಕ್ನ ಹಾಲಿ ಮತ್ತು ಮಾಜಿ ಕ್ರಿಕೆಟಿಗರಿಗೆ ಸಮಾಧಾನ ಆಗ್ತಾ ಇಲ್ಲ. ಉಭಯ ರಾಷ್ಟ್ರಗಳ ಪಂದ್ಯಗಳಿಗೆ ಹೊಸ ಕ್ರೀಡಾಂಗಣವನ್ನೇ ನಿರ್ಮಾಣ ಮಾಡುವಂತೆ ಹೊಸ ತಗಾದೆ ತೆಗೆದಿದ್ದಾರೆ. ಅದು ಕೂಡ ಇಂಡೋ ಪಾಕ್ ಬಾರ್ಡರ್ನಲ್ಲಿ. ಏನಿದು ಹೊಸ ವಿವಾದ? ಚಾಂಪಿಯನ್ಸ್ ಟ್ರೋಫಿ ಹಗ್ಗ ಜಗ್ಗಾಟ ಇನ್ನೂ ಕೂಡ ಮುಗ್ದಿಲ್ವಾ? ಹೊಸ ಕ್ರೀಡಾಂಗಣದ ಕಾಂಟ್ರೋ ಶುರುವಾಗಿದ್ಯಾಕೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾರದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಾಕಷ್ಟು ವಿಚಾರಗಳಲ್ಲಿ ಮನಸ್ತಾಪ ಇದೆ. ಹೀಗಾಗಿ 2008ರ ಬಳಿಕ ಭಾರತ ಪಾಕಿಸ್ತಾನಕ್ಕೆ ತೆರಳಿ ಪಂದ್ಯಗಳನ್ನು ಆಡಲ್ಲ. ಬಟ್ ಪಾಕಿಸ್ತಾನ ಮಾತ್ರ ಭಾರತದಲ್ಲಿ ಪಂದ್ಯಗಳನ್ನು ಆಡ್ತಾ ಇತ್ತು. ಆದ್ರೀಗ 2025ರ ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯದ ಹಕ್ಕು ಪಾಕಿಸ್ತಾನಕ್ಕೆ ಸಿಕ್ಕ ಮೇಲೆ ಎರಡೂ ರಾಷ್ಟ್ರಗಳ ನಡುವಿನ ಜಟಾಪಟಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಭದ್ರತೆ ವೈಫಲ್ಯದ ಕಾರಣ ನೀಡಿ ಟೀಂ ಇಂಡಿಯಾವನ್ನ ಪಾಕಿಸ್ತಾನಕ್ಕೆ ಕಳಿಸೋಕೆ ಭಾರತ ಸರ್ಕಾರ ಒಪ್ಪಿಗೆಯನ್ನು ನೀಡಿಲ್ಲ. ಹೀಗಾಗಿ ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿಯನ್ನ ಆಯೋಜನೆ ಮಾಡೋಕೆ ಐಸಿಸಿ ಸೂಚನೆ ನೀಡಿದೆ. ಚಾಂಪಿಯನ್ಸ್ ಟ್ರೋಫಿ 2025ರಲ್ಲಿ ಭಾರತದ ಎಲ್ಲಾ ಪಂದ್ಯಗಳನ್ನ ತಟಸ್ಥ ಸ್ಥಳಗಳಲ್ಲಿ ಆಡಿಸಲಾಗುತ್ತೆ. ಪಾಕಿಸ್ತಾನ ತಂಡ ಕೂಡ 2027ರವರೆಗೆ ಯಾವುದೇ ಟೂರ್ನಿಗಾಗಿ ನಾವು ಕೂಡ ಭಾರತಕ್ಕೆ ಬರೋದಿಲ್ಲ, ಪಾಕ್ನ ಪಂದ್ಯಗಳು ಕೂಡ ತಟಸ್ಥ ಸ್ಥಳಗಳಲ್ಲಿಯೇ ನಡೀಬೇಕು ಅಂತಿದೆ. ಬಟ್ ಈಗ ಈ ಜಟಾಪಟಿಗೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರೊಬ್ಬರು ಸೊಲ್ಯೂಷನ್ ಅನ್ನು ಹುಡುಕಿದ್ದಾರೆ. ಭಾರತ ಪಾಕ್ ಪಂದ್ಯಗಳಿಗಾಗಿ ಪ್ರತ್ಯೇಕ ಸ್ಟೇಡಿಯಂ ನಿರ್ಮಾಣ. ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳಿಗಾಗಿಯೇ ಐಸಿಸಿ ಅಧ್ಯಕ್ಷ ಜೈಶಾ ಅವರ ಸಮ್ಮುಖದಲ್ಲಿ ಎಲ್ಲಾ ಮಂಡಳಿಗಳ ಸದಸ್ಯರ ಸಭೆ ನಡೆದಿತ್ತು. ಸಭೆಯಲ್ಲಿ ಎಲ್ಲ 15 ಮಂಡಳಿಯ ಸದಸ್ಯರು ಕೂಡ ಹೈಬ್ರಿಡ್ ಮಾದರಿಯನ್ನು ಒಪ್ಪಿಕೊಂಡಿದ್ರು. ಸಭೆಯಲ್ಲಿ ಈ ನಿರ್ಧಾರಕ್ಕೆ ಪಾಕಿಸ್ತಾನ ಕೂಡ ವಿರೋಧವನ್ನು ವ್ಯಕ್ತಪಡಿಸಿರಲಿಲ್ಲ. ಬಟ್ ಈಗ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಅಹ್ಮದ್ ಶಹಜಾದ್ ಅವರು ಹೊಸ ಪರಿಹಾರವನ್ನು ಹೇಳಿದ್ದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ವಿಡಿಯೋದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಪಂದ್ಯಗಳಿಗೆ ಎರಡು ದೇಶಗಳ ಗಡಿಯಲ್ಲಿ ಹೊಸದಾಗಿ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಬೇಕು ಅಂತ ಸೂಚನೆಯನ್ನು ನೀಡಿದ್ದಾರೆ. ಒಂದು ಗೇಟ್ ಭಾರತದಲ್ಲಿ, ಮತ್ತೊಂದು ಗೇಟ್ ಪಾಕಿಸ್ತಾನದಲ್ಲಿ. ಹೊಸ ಸ್ಟೇಡಿಯಂ ನಿರ್ಮಾಣಕ್ಕೆ ಐಡಿಯಾ ಕೊಟ್ಟಿರುವಂಥ ಅಹ್ಮದ್ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಈ ಸ್ಟೇಡಿಯಂ ಹೇಗಿರಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಕ್ರಿಕೆಟ್ ಸ್ಟೇಡಿಯಂ ಭಾರತ ಮತ್ತು ಪಾಕಿಸ್ತಾನ ಗಡಿಭಾಗದಲ್ಲಿರಬೇಕು. ಒಂದು ಗೇಟ್ ಭಾರತದಲ್ಲಿ ಇದ್ರೆ ಇನ್ನೊಂದು ಗೇಟ್ ಪಾಕಿಸ್ತಾನದಲ್ಲಿ ತೆರೀಬೇಕು. ಟೀಂ ಇಂಡಿಯಾ ಆಟಗಾರರು ಭಾರತದ ಗೇಟ್ ಮೂಲಕ ಕ್ರೀಡಾಂಗಣಕ್ಕೆ ಎಂಟ್ರಿ ಕೊಡಬೇಕು. ಹಾಗೆ ಪಾಕ್ನ ಆಟಗಾರರು ಅವರ ದೇಶದ ಕಡೆಗಿನ ಗೇಟ್ನಿಂದ ಒಳಬರಬೇಕು. ಅಭಿಮಾನಿಗಳಿಗೂ ಕೂಡ ಎರಡೂ ಬದಿಯಲ್ಲಿ ಆಯಾ ರಾಷ್ಟ್ರದ ಫ್ಯಾನ್ಸ್ ಒಳಗೆ ಬರೋಕೆ ಅವಕಾಶವನ್ನು ಕೊಡಬೇಕು. ಮೈದಾನದಲ್ಲಿ ಯಾವುದೇ ಗಲಾಟೆ ಗದ್ದಲಗಳು ನಡೆಯದಂತೆ ಸ್ಟೇಡಿಯಂ ನಿರ್ಮಾಣ ಮಾಡಬೇಕು. ಪಂದ್ಯ ಮುಗಿದ ಮೇಲೆ ತಮ್ಮ ತಮ್ಮ ರಾಷ್ಟ್ರಗಳಲ್ಲಿರುವಂಥ ಗೇಟ್ಗಳ ಮೂಲಕ ಅಭಿಮಾನಿಗಳು ಹಾಗೆ ಆಟಗಾರರು ಮರಳಬೇಕು ಎಂದಿದ್ದಾರೆ. ಭಾರತದ ನಿರ್ಧಾರದಿಂದ ಪಾಕಿಸ್ತಾನಕ್ಕೂ ಎಫೆಕ್ಟ್. ಚಾಂಪಿಯನ್ಸ್ ಟ್ರೋಫಿ 2025ರ ಟೂರ್ನಿ ಹೈಬ್ರಿಡ್ ಮಾದರಿಯಲ್ಲಿ ನಡೆಸಬೇಕು ಅಂತ ಐಸಿಸಿ ಆರ್ಡರ್ ಮಾಡಿಯಾಗಿದೆ. ಸೊ ಅಲ್ಲಿಗೆ ಭಾರತಕ್ಕೆ ಆತಿಥ್ಯ ವಹಿಸುವಂತ ಅವಕಾಶವನ್ನು ಪಾಕಿಸ್ತಾನ ಕಳ್ಕೊಂಡಿದೆ. ಇದೀಗ ಇದೇ ಡೆವಲಪ್ಮೆಂಟ್ಸ್ಗಳಿಂದ ಪಾಕಿಸ್ತಾನಕ್ಕೆ ಬರೋಕೆ ನೆರೆಯ ದೇಶಗಳು ಕೂಡ ಹಿಂಜರಿತಾ ಇರುವಂತ ಮಾತುಗಳು ಕೇಳಿ ಬರ್ತಾ ಇವೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಹೊರತಾಗಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ದಕ್ಷಿಣ ಆಫ್ರಿಕಾ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ತಂಡಗಳು ಸೇರಿಕೊಳ್ಳಿವೆ. ಚಾಂಪಿಯನ್ಸ್ ಟ್ರೋಫಿ 2025ರ ಫೆಬ್ರವರಿ 19ರಿಂದ ಶುರುವಾಗಲಿದ್ದು ಫೈನಲ್ ಪಂದ್ಯ ಮಾರ್ಚ್ 9ರಂದು ನಡೆಯಲಿದೆ. ಭಾರತ ತಂಡ ಫೆಬ್ರವರಿ 20ರಿಂದ ಚಾಂಪಿಯನ್ಸ್ ಟ್ರೋಫಿ ಅಭಿಯಾನವನ್ನು ಆರಂಭಿಸುತ್ತೆ. ಗ್ರೂಪ್ ಎನಲ್ಲಿ ಕಾಣಿಸಿಕೊಂಡಿರುವಂತಹ ಟೀಂ ಇಂಡಿಯಾ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. ಹಾಗೆ ಎರಡನೇ ಮ್ಯಾಚ್ನಲ್ಲಿ ಫೆಬ್ರವರಿ 23ರಂದು ನ್ಯೂಜಿಲೆಂಡ್ ವಿರುದ್ಧ ಕಣಕ್ಕಿಳಿಯಲಿದೆ. ಹಾಗೆಯೇ ಮೂರನೇ ಪಂದ್ಯದಲ್ಲಿ ಬದ್ಧ ವೈರಿ ರಾಷ್ಟ್ರವಾಗಿರುವಂತಹ ಪಾಕಿಸ್ತಾನದ ತಂಡದ ವಿರುದ್ಧ ಮಾರ್ಚ್ 1ರಂದು ಸೆಣಸಾಟ ನಡೆಸಲಿದೆ. ಇನ್ಮುಂದೆ ಭಾರತಕ್ಕೂ ಕಾಲಿಡಲ್ವಂತೆ ಪಾಕಿಸ್ತಾನ ತಂಡ. ಹೈಬ್ರಿಡ್ ಮಾದರಿಗೆ ಒಪ್ಪಿಕೊಂಡಿದ್ದಂಥ ಪಾಕಿಸ್ತಾನ ಕೂಡ ಐಸಿಸಿ ಮುಂದೆ ಕಂಡೀಷನ್ಸ್ ಅನ್ನು ಹಾಕಿತ್ತು. ನಾವು ಕೂಡ ಭಾರತದಲ್ಲಿ ಆಯೋಜನೆಗೊಳ್ಳುವಂಥ ಐಸಿಸಿ ಟೂರ್ನಿಗಳಲ್ಲಿ ಭಾಗಿಯಾಗಲ್ಲ, ನಮಗೂ ಕೂಡ ತಟಸ್ಥ ಸ್ಥಳಗಳಲ್ಲಿ ಟೂರ್ನಿಗಳನ್ನು ಆಡಿಸಿ ಎಂಬ ಷರತ್ತನ್ನು ವಿಧಿಸಿತ್ತು. ಅದರಂತೆ 2025ರ ಮಹಿಳಾ ಏಕದಿನ ವಿಶ್ವಕಪ್ ಭಾರತದಲ್ಲಿ, 2026ರಲ್ಲಿ T20 ವಿಶ್ವಕಪ್ ಭಾರತ ಮತ್ತು ಶ್ರೀಲಂಕಾದಲ್ಲಿ ನಡೆಯಲಿದೆ. ಅಲ್ಲದೆ ಪಾಕಿಸ್ತಾನದಲ್ಲಿ ಮಹಿಳಾ ವಿಶ್ವಕಪ್ 2028ರ ಪಂದ್ಯಗಳನ್ನು ಆಯೋಜನೆ ಮಾಡಲಾಗುವುದು ಎಂದು ಐಸಿಸಿ ಮಂಡಳಿ ಕೂಡ ಕನ್ಫರ್ಮ್ ಮಾಡಿದೆ. ಈ ಟೂರ್ನಿಗಳಲ್ಲೂ ಕೂಡ ಭಾರತ ಮತ್ತು ಪಾಕಿಸ್ತಾನ ಮಹಿಳಾ ತಂಡಗಳ ಪಂದ್ಯಗಳು ತಟಸ್ಥ ಸ್ಥಳಗಳಲ್ಲಿ ನಡೆಯಲಿವೆ. 2008ರಿಂದ ಭಾರತ ತಂಡ ಪಾಕಿಸ್ತಾನಕ್ಕೆ ಹೋಗಿಲ್ಲ. ಈ ಸಂದರ್ಭಗಳಲ್ಲಿ ಪಾಕಿಸ್ತಾನ ತಂಡ ಕೂಡ ವಿವಿಧ ಐಸಿಸಿ ಟೂರ್ನಿಗಳಿಗೆ ಭಾಗವಹಿಸೋಕೆ ಭಾರತಕ್ಕೆ ಬಂದಿದೆ. ಬಟ್ ಇನ್ಮುಂದೆ ಪಾಕ್ ಕೂಡ ಇತರೆ ರಾಷ್ಟ್ರಗಳಲ್ಲೇ ಭಾರತದ ವಿರುದ್ಧ ಪಂದ್ಯಗಳನ್ನು ಆಡೋಕೆ ನಿರ್ಧಾರ ಮಾಡಿದೆ. ಸದ್ಯ ಐಸಿಸಿ ನಿರ್ಧಾರಗಳು ಪಾಕ್ ಕ್ರಿಕೆಟಿಗರ ಸಜೆಷನ್ಸ್ ನಡುವೆ ಚಾಂಪಿಯನ್ಸ್ ಟ್ರೋಫಿ ಫೀವರ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಳೆದ ಬಾರಿ ಓವಲ್ನಲ್ಲಿ ನಡೆದಿದ್ದಂಥ ಚಾಂಪಿಯನ್ಸ್ ಟ್ರೋಫಿ 2017ರ ಫೈನಲ್ನಲ್ಲಿ ಭಾರತ ತಂಡವನ್ನು 180 ರನ್ಗಳಿಂದ ಸೋಲಿಸಿದ್ದಂಥ ಪಾಕಿಸ್ತಾನ ತಂಡ ಪ್ರಶಸ್ತಿಯನ್ನು ಎತ್ತಿ ಹಿಡಿದಿತ್ತು.
ಹೀಗಾಗಿ ಪಾಕಿಸ್ತಾನ ಈಗಲೂ ಕೂಡ ಟೂರ್ನಿಯ ಹಾಲಿ ಚಾಂಪಿಯನ್ ಆಗಿದೆ. ಬಟ್ ಈ ವರ್ಷದ ಆರಂಭದಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆದಂತ 2024ರ T20 ವಿಶ್ವಕಪ್ನಲ್ಲಿ ಉಭಯ ತಂಡಗಳು ಕೊನೆಯದಾಗಿ ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ 6 ರನ್ಗಳಿಂದ ಗೆದ್ದಿತ್ತು. ಇದೀಗ ಚಾಂಪಿಯನ್ಸ್ ಟ್ರೋಫಿ ಮೂಲಕ ಎರಡೂ ತಂಡಗಳು ಮತ್ತೊಮ್ಮೆ ಮೈದಾನಕ್ಕಿಳಿಯಲಿವೆ. ಸೊ ಫೈನಲ್ ಆಗಿ ಹೊಸ ಸ್ಟೇಡಿಯಂ ನಿರ್ಮಾಣದ ಸಜೆಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಇದರಿಂದ ಪರಿಹಾರ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.